ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಮಾರ್ನಿಂಗ್ 4:30ಗೆ ಎದ್ದೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಹೋಗ್ತಾ ಇದ್ವಿ. ನಮ್ಮ ಅಣ್ಣ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂಥೇಳಿ ಕರೆದಿದ್ರು ಫಸ್ಟೇ. ಸೊ ಭಾನುವಾರ ರಜೆ ಇತ್ತಲ್ವ, ಅದಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಟಾಮಿನ ಮನೆಯಲ್ಲೇ ಬಿಟ್ಟು ಬರ್ತಾ ಇದ್ದೀವಿ. ಅದಕ್ಕೆ ಅಡುಗೆ ಎಲ್ಲ ಮಾಡಿಬಿಟ್ಟು ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಮನೆಯಲ್ಲಿ ಬಿಟ್ಟು ಬಂದ್ವಿ. ಇನ್ನು ಪಕ್ಕದ ಮನೆಯವ್ರಿಗೆ ಕೂಡ ಹೇಳಿದ್ವಿ, ಅವರು ನೋಡ್ಕೊತಾರೆ. ಸಾಯಂಕಾಲ ಬಂದುಬಿಡ್ತೀವಲ್ಲ ಬೇಗನೆ ಅಂಥೇಳಿ. ಇನ್ನು ಹೋಟೆಲ್ಗೆ ಟಿಫನ್ ಮಾಡೋಕ್ಕೆ ಅಂಥೇಳಿ ಬಂದ್ವಿ. ಟಿಫನ್ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು, ಅಂದರೆ ಅವ್ರ ಕಾರಲ್ಲೇ ಹೋಗಿದ್ದು, ನಮ್ಮ ಕಾರಲ್ಲಿ ಹಾಕಿಬಿಟ್ಟು ಇನ್ನು ಅವ್ರ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ನೋಡಿ ನಮ್ಮ ಅಣ್ಣ, ನಾನು ಮತ್ತು ನಮ್ಮ ಹಸ್ಬೆಂಡು, ನಮ್ಮ ಅಣ್ಣ ವೈಫು, ಮತ್ತು ಇನ್ನು ಊರಿಗೆ ಹೋಗಿ ನಮ್ಮ ಅಮ್ಮ ಮತ್ತು ಅಕ್ಕ ಬರ್ತಾರೆ, ಅವ್ರನ್ನ ಕೂಡ ಪಿಕಪ್ ಮಾಡ್ಕೋಬೇಕು. ಇದೆಲ್ಲ ಮಾಡ್ಕೊಂಡು ಹೋಗೋಷ್ಟಕ್ಕೆ ತುಂಬಾ ಟೈಮ್ ಆಗೋಗಿತ್ತು. ಅದಕ್ಕೆ ಸೆಂಟ್ರಲ್ಲಿ ಹೋಗಿ ನಾವು ಹೋಟೆಲ್ಗೆ ಹೋಗಿ ಟಿಫನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅಮ್ಮ ಅವರು ಅಲ್ಲಿ ಕೂಡ ವೆಯ್ಟ್ ಮಾಡ್ತಾಯಿದ್ದಾರೆ. ಅವ್ರನ್ನೂ ಕೂಡ ರೆಡಿ ಆಗೋಕ್ಕೆ ಹೇಳಿದ್ದೀವಿ. ಅವರು ಕೂಡ ರೆಡಿಯಾಗಿ ಕಾಯ್ತಾ ಇದ್ರು ನಮಗೋಸ್ಕರ ಅಂಥೇಳಿ. ಇನ್ನು ಇದು ನಮ್ಮೂರು, ನಮ್ಮ ಮುಲ್ಬಾಗಲು ಹೈವೇಯಲ್ಲಿ ಹೋಗ್ತಾ ಇರೋದು. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ ನಮ್ಮೂರು. ಇನ್ನು ಊರ ಹತ್ರ ಹೋಗಿಬಿಟ್ಟು ನಮ್ಮ ಅಮ್ಮ ಮತ್ತು ಅಕ್ಕ ಬರ್ತಾಯಿದ್ರಲ್ವ, ಅವ್ರನ್ನೂ ಕೂಡ ಪಿಕಪ್ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದು ವೀಡಿಯೋ ತಗೊಳ್ಳೋದು ಮರ್ತೋಗ್ಬಿಟ್ಟಿದ್ದೆ, ಅದಕ್ಕೆ ಗೊತ್ತಾಗಿಲ್ಲ. ಇನ್ನು ಯಾರ್ಯಾರು ಹೋಗ್ತಾಯಿದ್ದೀವಿ ಟೋಟಲಾಗಿ ಅಂತ ಹೇಳಿದ್ರೆ, ನಮ್ಮ ಅಣ್ಣ ಮತ್ತು ಡ್ರೈವರ್ ಒಬ್ಬರು ಸಂದೀಪಣ್ಣ ಅಂತೇಳಿ ಬಂದಿದ್ದರು, ಮತ್ತು ನಮ್ಮ ಹಸ್ಬೆಂಡು, ನಾನು ಮತ್ತು ನಮ್ಮ ಅತ್ತಿಗೆ, ಅವಳು, ನಮ್ಮ ಅಕ್ಕ ಮತ್ತು ಅಮ್ಮ, ಎಷ್ಟು ಜನ ಹೋಗ್ತಾಯಿದ್ದೀವಿ? 7 ಜನ. ಇನ್ನು ತಮಿಳ್ನಾಡಿಗೆ ಎಂಟ್ರಿ ಆದ್ವಿ. ನೋಡಿ, ಫುಲ್ಲು ಕಾಡು, ಬೆಟ್ಟ ಗುಡ್ಡ ಎಲ್ಲ ಇದೆ. ತುಂಬ ಗ್ರೀನರಿಯಾಗಿತ್ತು, ತುಂಬ ಚೆನ್ನಾಗಿತ್ತು ವ್ಯೂ ಅಂತೂ ನೋಡೋಕ್ಕೆ. ಅದಕ್ಕೆ ವಿಡಿಯೋ ಹಾಗೆ ತಗೊತಾ ಇದ್ದೆ. ಇನ್ನು ದೇವಸ್ಥಾನ ಹತ್ರ ಬಂದ್ವಿ. ನೋಡಿ, ದೇವಸ್ಥಾನ ಹತ್ರ ಬರೋ ಅಷ್ಟಿಗೆ ಸುಮಾರು ಒಂದು 10:30 ಆಗಿಬಿಟ್ಟಿತ್ತು. ತುಂಬಾ ಟೈಮ್ ಆಗಿಬಿಟ್ಟಿತ್ತು. ನಾವು ಎದ್ದೇಳಿದ್ದು 3:30ಗೇನೋ ಎದ್ದೇಳಿದ್ದು. ನೋಡಿ ಎಷ್ಟು ಟೈಮ್ ಬಂದಿದ್ದೀವಿ ಅಂತೇಳಿ. ಇನ್ನೇನು ಹತ್ರ ಬಂದ್ವಿ. ದೇವಸ್ಥಾನ ಹತ್ರ 2 ಕಿಲೋಮೀಟ್ರ್ ಇದೆ ಅಂತೆ ಅಷ್ಟೇ. ಇನ್ನು ಎಂಟ್ರೆನ್ಸ್ ಕೂಡ ಬರುತ್ತೆ, ಇನ್ನು ಸ್ವಲ್ಪ ಹತ್ರದಲ್ಲೇ ಬರುತ್ತೆ. ಹಾಗೆ ನೋಡಿ, ಫುಲ್ಲು ರಶ್ ಇತ್ತು. ಯಾಕೋ ಹಬ್ಬ ಅನಿಸುತ್ತೆ ತಮಿಳ್ನಾಡಲ್ಲಿ, ಅದಕ್ಕೋಸ್ಕರ ಅನಿಸುತ್ತೆ ಇಷ್ಟೊಂದು ರಶ್ ಇರೋದು. ಇನ್ನು ನೋಡಿ, ಎಂಟ್ರೆನ್ಸ್ ಇದೆ. ಇಲ್ಲಿಂದ 1-2 ಕಿಲೋಮೀಟ್ರ್ ಏನೋ ಇದೆ. ಬೆಟ್ಟ ಹತ್ತಬೇಕು, ಅಂದರೆ ಸ್ವಲ್ಪ ಬೆಟ್ಟ ಅಷ್ಟೇ. ಮತ್ತು ನೋಡೋಕ್ಕೆ ನೋಡಿ, ವ್ಯೂ ಅಂತೂ ಸಖತ್ತಾಗಿದೆ. ನೋಡಿ, ಆ ಕಡೆ ಈ ಕಡೆ ಗಿಡಗಳು ಮತ್ತು ಬೆಟ್ಟ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಈ ಕಡೆ ಮಳೆ ಅಷ್ಟೊಂದು ಏನಿರಲಿಲ್ಲ, ತುಂಬ ಬಿಸಿಲೇ ಇತ್ತು. ಕಾಲು ಇಡೋಕ್ಕೂ ಆಗಲ್ಲ, ಅಷ್ಟೊಂದು ಸುಡ್ತಾ ಇತ್ತು. ತುಂಬಾ ಬಿಸಿಲಿದೆ. ನಮ್ಮ ಕಡೆ ಅಷ್ಟು ಮೋಡ ಜಾಸ್ತಿ ಐತಲ್ವ ಬ್ಯಾಂಗ್ಳೂರಲ್ಲಿ, ಇಲ್ಲಂತೂ ತುಂಬಾ ಬಿಸಿಲು, ಮತ್ತು ಕಾಲು ಇಡೋಕ್ಕೂ ಆಗಲ್ಲ, ಅಷ್ಟೊಂದು ಸುಡ್ತಾ ಇತ್ತು. ತುಂಬ ಸೆಕೆ ಇತ್ತು. ಮತ್ತು ನೋಡಿ, ಬೆಟ್ಟ ಹತ್ತುತ್ತಾ ಇದ್ದೀವಿ ಈಗ. ನಮಗೆ ಗೊತ್ತಾಗಲ್ಲ ಬೆಟ್ಟ ಅಂಥೇಳಿ. ನೋಡಿ, ಫ್ಲಾಟಾಗಿ ಇದೆ ರೋಡೆಲ್ಲ. ರೋಡ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಹತ್ರ. ಇನ್ನು ನೋಡಿ, ಆಟೋಗಳಲ್ಲಿ ಹೋಗ್ಬೋದು ಬೇಕಂದರೆ. ಈಗ ನಾವು ಕಾರಲ್ಲೇ ಹೋಗ್ತಾ ಇರೋದ್ರಿಂದ ನಮಗೇನು ಆಟೋ ಅವಶ್ಯಕತೆ ಇದ್ದಿಲ್ಲ. ಈ ಕಡೆ ತಮಿಳ್ನಾಡಲ್ಲಿ ತುಂಬಾ ಬೆಟ್ಟ ಗುಡ್ಡಗಳಿದೆ, ಹಾಗೆ ಮರಗಳು ಕೂಡ ತುಂಬಾ ಇದೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ನನಗಂತೂ ತುಂಬಾ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ನೀವು. ಇನ್ನು ದೇವಸ್ಥಾನ ಹತ್ರದಲ್ಲೇ ಬಂದಿದ್ದೀವಿ. ಆ ಕಡೆ ನೋಡಿ, ಬೆಟ್ಟದ ಮೇಲೆ ಐತಿ ದೇವಸ್ಥಾನ, ಅಲ್ಲಿ ಕಾಣಿಸ್ತಾ ಇರ್ಬೋದು. ಸರಿಯಾಗಿ ವಿಡಿಯೋ ತಗೊಳ್ಳೋಕ್ಕೆ ಆಗಿಲ್ಲ. ನೋಡಿ, ಇಲ್ಲಿ ಗೋಪುರ ಕಾಣಿಸ್ತಿದೆಯಲ್ವಾ, ಅದೇ ದೇವಸ್ಥಾನ. ಈ ದೇವಸ್ಥಾನ ಬಂದು ಹಳೇ ದೇವಸ್ಥಾನ, ತುಂಬ ಪವರ್ಫುಲ್ ಇದೆ ಅಂತ ಹೇಳ್ತಾರೆ. ನಮ್ಮ ಅಣ್ಣ ಹರಕೆ ಹೊದ್ಕೊಂಡಿದ್ರು. ಶ್ರಾವಣ ಶನಿವಾರಗಳಲ್ಲಿ ಹೋದರೆ ತುಂಬ ಒಳ್ಳೆಯದು. ಕಾವಡೆಲ್ಲ ಎತ್ತೋದು ಇದೇ ಒಂದು ತಿಂಗಳಲ್ಲಲ್ವಾ, ಅದಕ್ಕೆ ಈ ಒಂದು ತಿಂಗಳಲ್ಲಿ ಹೋದರೆ ತುಂಬ ಒಳ್ಳೆಯದು ಅಂಥೇಳಿ ನಮ್ಮಮ್ಮ ಹೇಳ್ತಾಯಿದ್ರು. ಅದಕ್ಕೆ ಹೋಗ್ತಾ ಇದ್ದೀವಿ. ಹೆಂಗೋ ಭಾನುವಾರ ಹೋಗ್ತಾ ಇರೋದ್ರಿಂದ ಎಲ್ಲರಿಗೂ ರಜೆ ಇತ್ತಲ್ವ, ಅದಕ್ಕೆ ಎಲ್ಲರೂ ಫ್ರೀ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಕಾರ್ ಪಾರ್ಕಿಂಗ್ ಇಲ್ಲೇ ಮಾಡಬೇಕು. ಕಾರ್ ಪಾರ್ಕಿಂಗು ಕೂಡ ಅಮೌಂಟ್ ಕಟ್ಟಬೇಕು. ಮತ್ತು ಕಟ್ಟಿಬಿಟ್ಟು ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇಳಿತಾ ಇದ್ದೀವಿ. ಇನ್ನು ಸ್ವಲ್ಪ ಮೆಟ್ಲಿತ್ತು, ಸ್ವಲ್ಪನೇ ಇತ್ತು, ಅದನ್ನು ಹತ್ಕೊಂಡು ಹೋಗಬೇಕು ಈ ಕಡೆಯಿಂದ. ನೋಡಿ, ಈಗ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಇವರು ನಮ್ಮ ಅಕ್ಕ, ಹಿಂದೆ ವೈಟ್ ಡ್ರೆಸ್ ಹಾಕ್ಕೊಂಡಿದ್ರಲ್ವ, ಅವರು ನಮ್ಮ ಅಕ್ಕ. ಎಲ್ಲರೂ ಹೇಳಿಬಿಟ್ಟು ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಚಪ್ಪಲಿ ಏನೂ ಹಾಕ್ಕೊಂಡಿಲ್ವಲ್ಲ, ತುಂಬಾ ಸುಡ್ತಾ ಇತ್ತು. ಇನ್ನು ಅಣ್ಣ ಬಂದು ಗುಂಡೋಡ್ಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಅವರೇ ಹರಕೆ ಹೊತ್ಕೊಂಡಿದ್ರಲ್ವ, ಗುಂಡೋಡ್ಸ್ಕೋಬೇಕು ಅಂಥೇಳಿ ಹೋಗಿದ್ದಾರೆ. ನಾವು ದೇವಸ್ಥಾನ ಹತ್ರ ಕೂತ್ಕೊಂಡಿದ್ದೀವಿ ಇಲ್ಲಿ. ನೋಡಿ, ಇವರು ನಮ್ಮ ಮನೆಯವರು ಮತ್ತು ನಮ್ಮ ಅಮ್ಮ ಇಲ್ಲಿ ಕೂತ್ಕೊಂಡಿದ್ರು. ಕಾರಲ್ಲಿ ಜರ್ನಿ ಮಾಡ್ಕೊಂಡು ಬಂದ್ವಲ್ಲ, ಕೂತು ಸಾಕಾಗ್ಬಿಟ್ಟಿದೆ. ಹಾಗೆ ಹೋಗಿ ನೋಡ್ಕೊಬರೋಣ ಅಂಥೇಳಿ ನಾನು ಮತ್ತು ನಮ್ಮ ಅಕ್ಕ ಆ್ಯಂಡ್ ನಮ್ಮಣ್ಣ ವೈಫ್, ಇವರು ತೇಜು, ಅವಳು ಕೂಡ ಹೋಗ್ತಾ ಇದ್ದೀವಿ.
ದೇವಸ್ಥಾನದಿಂದ ಇಲ್ಲಿ ನೋಡಿ ಮೇಲೆ ನೋಡೋದು ತುಂಬಾ ಚೆನ್ನಾಗಿತ್ತು. ಮೋಡ ಹೆಂಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಅದಕ್ಕೆ ವಿಡಿಯೋ ತಗೊತಾ ಇದ್ದೆ. ಇಲ್ಲಿಂದ ಜಾಸ್ತಿ ಜನ ಎಲ್ಲರೂ ಫೋಟೋ ಕೂಡ ಶೂಟ್ ಮಾಡ್ಕೊತಾ ಇದ್ರು. ನೋಡಿ ಬೆಟ್ಟ ಹೇಗಿದೆ ಅಂತೇಳಿ, ಫುಲ್ಲು ಮರಗಳೇ, ತುಂಬ ಚೆನ್ನಾಗಿತ್ತು. ಮತ್ತು ಪಕ್ಕದಲ್ಲಿ ಕೆರೆ ಕೂಡ ಇದೆ ನೋಡಿ ಕೆಳಗಡೆ. ಇನ್ನು ಇದು ಫುಲ್ಲು ದೇವಸ್ಥಾನ. ಹಾಗೆ ನೋಡಿ ಸಮೋಸೆ ಕೂಡ ಬರ್ತಾಯಿತ್ತು. ಕೂತ್ಕೊಂಡು ಸಾಕಾಗ್ಬಿಟ್ಟಿತ್ತು. ಫುಲ್ ರಶ್ ಇತ್ತು. ಮಧ್ಯಾಹ್ನ ಆಗಿಬಿಟ್ಟಿತ್ತು ನಾವು ಬರೋ ಒಳಗಡೆ. ಇನ್ನು ಅಣ್ಣ ಇನ್ನೂ ಬರಲಿಲ್ಲ ಅಂಥೇಳಿ ಸಮೋಸೆ ತೊಗೊಂಡು ತಿಂತಾಯಿದ್ದಾರೆ. ನೋಡಿ ಕಾವಡಿ ಅಂತ ಹೇಳಿದೆ ಅಲ್ವಾ, ಇದೇ ಥರ ಕಾವಡಿ ಎತ್ಕೊಂಡು ಬರ್ತಾರೆ ಈ ಒಂದು ಶ್ರಾವಣ ಶನಿವಾರಗಳಲ್ಲಿ. ನಮ್ಮೂರಲ್ಲಿ ಕೂಡ ಆಗೋಗಿದೆ. ಆವತ್ತೇ ಹೋಗೋಣ ಅಂದ್ಕೊಂಡಿದ್ದು, ಅವತ್ತು ಯಾರಿಗೂ ರಜೆ ಸಿಗಲಿಲ್ಲ ಅಂಥೇಳಿ ಬರೋಕ್ಕೆ ಆಗಿಲ್ಲ. ಇನ್ನು ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಏನೂ ಮಾಡ್ಕೊಂಡಿಲ್ಲ. ನೋಡಿ ಈಗ ದರ್ಶನ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಾಗಿತ್ತು ದರ್ಶನ. ಮಧ್ಯಾಹ್ನ ಆಗಿತ್ತಲ್ವ, ಸ್ವಲ್ಪ ರಶ್ ಕಡಿಮೆ ಆಗಿತ್ತು. ಅಮೌಂಟ್ ಕೊಟ್ಬಿಟ್ಟು ನಾವು ಹೋಗಿದ್ದು, ಇಲ್ಲಾಂದರೆ ಫ್ರೀ ದರ್ಶನ ಅಂದರೆ ತುಂಬಾ ರಶ್ ಇತ್ತು. ಅಮೌಂಟ್ ಕಟ್ಬಿಟ್ಟು ಎಲ್ಲರಿಗೂ ನಾವು ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡ್ಬಿಟ್ಟು ಕಾಯೆಲ್ಲ ಹೊಡ್ಕೊಂಡು ಮತ್ತು ಈಚೆ ಬಂದ್ವಿ. ಇನ್ನು ಹೋಗ್ತಾ ಇದ್ವಿ ಪ್ರಸಾದ ತಗೋಬೇಕು ಅಂತೇಳಿ. ಹಾಗೆ ಇನ್ನು ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ. ಹಾಗೆ ಎಲ್ಲರೂ ಫೋಟೋ ತಗೊಂಡು ದೇವಸ್ಥಾನ ಕೂಡ ಒಂದ್ಸರಿ ವಿಡಿಯೋ ಎಲ್ಲ ಮಾಡಿಕೊಂಡು ಬಂದ್ವಿ. ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಅಲ್ಲಿ ಕೂಡ ತಗೊಂಡ್ಬಿಟ್ಟು ತಿಂದ್ಕೊಂಡು ಇಲ್ಲಿ ಕೂತಿದ್ದೀವಿ. ಇನ್ನು ನೋಡಿ ನಮ್ಮಣ್ಣ ಗುಂಡು ಹೊಡ್ಸ್ಕೊಂಡು ಇಲ್ಲಿ ಕೂತಿದ್ದಾರೆ. ಇವರೇ ನಮ್ಮಣ್ಣ. ಅವ್ರ ಪಕ್ಕದಲ್ಲಿರೋರು ಅಣ್ಣ ಫ್ರೆಂಡು, ಅವರು ಡ್ರೈವರಾಗಿ ಬಂದಿದ್ದರು. ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡಾದ್ಮೇಲೆ ಇನ್ನು ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ಫೋಟೋಗಳೆಲ್ಲ ತೊಗೊಂಡ್ಬಿಟ್ಟು ಇನ್ನು ಜರ್ನಿ ಸ್ಟಾರ್ಟ್ ಮಾಡ್ತಿದ್ವಿ. ಊರಿಗೆ ಬರಬೇಕಲ್ವ, ಸಾಯಂಕಾಲ ಆಗಿಬಿಡ್ತು. ಇನ್ನು ನೋಡಿ ಕಾರಲ್ಲಿ ಬರ್ತಾ ನಿದ್ದೆ ಕೂಡ ಆಯಿತು. ಕುಂಕುಮ ಜಾಸ್ತಿ ಇಕ್ಕೊಂಡ್ಬಿಟ್ಟಿದೆ ಅಲ್ಲ, ಅದು ಕೂಡ ಒರೆಸ್ಕೊತಾ ಇದ್ದೀನಿ. ಇನ್ನು ಮುಖ ಎಲ್ಲ ಫೇಸ್ ಹೆಂಗಾಗ್ಬಿಟ್ಟಿದೆ ಅಂಥೇಳಿ ಇನ್ನು ಮನೆ ಹತ್ರ ಬಂದ್ವಿ. ನೋಡಿ ಬರೋ ಅಷ್ಟೇ 11 ಗಂಟೆ ಆಯಿತು. ನಮ್ಮ ಟಾಮಿನ ಒಬ್ಬನೇ ಬಿಟ್ಟಿದ್ವಲ್ಲ, ತುಂಬ ಭಯ ಅದಕ್ಕೆ, ಕತ್ಲಿದ್ರೆ. ಅದಕ್ಕೆ ನೋಡಿ ಏನು ಕೋಪ ಬಂದುಬಿಟ್ಟಿದೆ, ನನ್ನನ್ನು ಯಾಕೆ ಬಿಟ್ಟು ಹೋದೆ ಅಂತೇಳಿ. ನಾವು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಲು ಕೂಡ ಕಾಯಿಸೋಕ್ಕೆ ಇಟ್ಟಿದ್ದೀನಿ. ಇನ್ನು ನಮ್ಮನೆಯವರು ಎದ್ದು ಹೇಳಿದ್ರೆ ಕಾಫಿನೋ ಹಾಲೋ ಏನೋ ಅಂತ ಕೇಳ್ತಾರಲ್ವ, ಅದು ಮಾಡಿಕೊಟ್ಟು ಇನ್ನು ಟಿಫಿನ್ ಎಲ್ಲ ರೆಡಿ ಮಾಡಬೇಕು. ಇವತ್ತು ಟಿಫನ್ ಬಂದು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ವಿಡಿಯೋ ಏನು ಶೂಟ್ ಮಾಡ್ಕೊತ ಇಲ್ಲ, ಯಾಕೆಂದರೆ ಟೈಮ್ ಆಗಿಬಿಟ್ಟಿದೆ. ನೈಟು ತುಂಬ ಲೇಟಾಗಿ ಮಲ್ಕೊಂಡ್ವಲ್ಲ, ಅದಕ್ಕೋಸ್ಕರ ನಾನು ಶೂಟ್ ಮಾಡ್ಕೊಂಡಿಲ್ಲ. ಬರೀ ಕಿಚನ್ ಮಾತ್ರ ತೋರಿಸ್ತಾ ಇದ್ದೆ ಅಷ್ಟೇ. ಇನ್ನು ನೆಕ್ಸ್ಟ್ ಸಾಯಂಕಾಲ ಬಂದು ವಿಡಿಯೋ ಮಾಡ್ಕೊತ ಇದ್ದೀನಿ. ಯಾಕೆಂದರೆ ಗಿಡ ಎಲ್ಲ ತೋರಿಸಿ ತುಂಬ ದಿನ ಆಗಿತ್ತಲ್ವ. ಈ ತುಳಸಿ ಪಾಟ್ ನೋಡ್ತಾ ಇದ್ದೀರಲ್ವ, ಇದೆಲ್ಲ ಡೆಕೋರೇಷನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಚುಕ್ಕೆಗಳೆಲ್ಲ ಇಟ್ಟಿದ್ದೀನಲ್ವ, ಅದು ಮಾಡ್ಕೊಂಡು ತುಂಬ ದಿವಸ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಮಾಡಿಕೊಂಡ್ರೆ. ಇನ್ನು ಮನಿ ಪ್ಲ್ಯಾಂಟ್ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಫಸ್ಟ್ಗಿಂತ ಇವಾಗ ಇನ್ನೂ ಜಾಸ್ತಿ ಉದ್ದಾನೆ ಬಳ್ಳಿ ಬಂದಿದೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಎಲ್ಲರೂ ಕೂಡ ಬಂದವರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಮನಿ ಪ್ಲ್ಯಾಂಟ್ ಅಂತ ಕೂಡ ಹೇಳ್ತಾ ಇರ್ತಾರೆ. ಕೆಲವ್ರ ಮನೆ ಹತ್ರ ಮನಿ ಪ್ಲ್ಯಾಂಟ್ ಬರೋದೇ ಇಲ್ಲ. ನನಗೂ ಕೂಡ ಫಸ್ಟಲ್ಲಿ ಬರ್ತಾನೆ ಇದ್ದಿಲ್ಲ. ಮತ್ತು ಈ ಮನೆಗೆ ಬಂದಮೇಲೆ ನನಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಮನಿ ಪ್ಲ್ಯಾಂಟು. ಹಾಗೆ ಕರಿಬೇವಿನ ಗಿಡ ಇತ್ತಲ್ವ, ಅದು ಕೂಡ ಚೆನ್ನಾಗಿ ಚಿಗುರ್ತಾ ಇದೆ. ಕರಿಬೇವಿಂದು ಎಲೆಗಳು ಆವಾಗವಾಗ ಕಿತ್ಕೊತಾ ಇರಬೇಕು. ಅದು ಕಿತ್ಕೊಂಡ್ರೆ ಚೆನ್ನಾಗಿ ಚಿಗುರ್ತಾ ಇರುತ್ತೆ. ಮತ್ತು ಪಪ್ಪಾಯದು ತಿಂದುಬಿಟ್ಟು ಪಾಟ್ಗೆ ಹಾಕಿದ್ವಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಬಂದಿತ್ತು. ಇದು ಕಿಟಕಿಯಲ್ಲಿ ಇಟ್ಟಿದ್ದೀನಲ್ವಾ, ಅದು ಕೂಡ ಶೋ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇದು ಸುಮಾರು ಒಂದು 4-5 ವರ್ಷದಿಂದ ಇದೆ. ನಮ್ಮ ಮದುವೆ ಆದಾಗಿಂದ ನಾನು ಅದು ನಟ್ಟಿರೋದು. ತುಂಬ ಚೆನ್ನಾಗಿತ್ತು. ನೋಡಿ ಅರಿಶಿನ ಗಿಡ ಕೂಡ ನಟ್ಟಿದ್ದೀನಿ. ಅದು ಕೂಡ ಇನ್ನು ಅರಿಶಿನ ಆಗಿದೆ, ಅದು ಕೂಡ ಕೀಳಬೇಕು. ಇದು ಬಂದು ಅಯ್ಯಪ್ಪ ಸ್ವಾಮಿದು ಚೆಂಡು ಹೂವು ಇದೆ ಅಲ್ವಾ, ಅದು ಕೂಡ ಚೆನ್ನಾಗಿ ಬಂದಿದೆ. ಒಂದು ಹೂವು ಏನೋ ತಗೊಂಡು ಬಂದು ನಾನು ಪಾಟ್ಗೆ ಹಾಕಿದ್ದು, ಅದು ಮೊಳಕೆ ಬಂದು ಈ ರೀತಿ ಚೆನ್ನಾಗಿ ಬಂದಿದೆ. ಎಷ್ಟು ಹೂವು ಆಗಿದಾವೆ ನೋಡಿ. ಹಾಗೆ ಪುದೀನ ಸೊಪ್ಪು, ಅರಿಶಿನ, ಅದು ಕೂಡ ಚೆನ್ನಾಗಿ ಬಂದಿದೆ. ಹುಳ ಬೇರೆ ಬಂದುಬಿಟ್ಟಿದೆ ಅರಿಶಿನಾಗೆ, ಅದು ಕೂಡ ಕ್ಲೀನ್ ಮಾಡಬೇಕು. ಇನ್ನು ಕೆಂಪು ಬರುತ್ತಲ್ವ, ಅದು ಇದು ತುಂಬ ಚೆನ್ನಾಗಿ ಬಂದಿದೆ. ಪಾರ್ಕಲ್ಲಿ ಕಿತ್ಕೊಂಡು ಬಂದು ನಟ್ಟಿದ್ದು, ಎಷ್ಟು ಚೆನ್ನಾಗಿ ಬಂದಿದೆ, ಚಿಗುರಿದೆ ಅಂತೇಳಿ. ಮತ್ತು ನೆಕ್ಸ್ಟ್ ಪಾಟಲ್ಲಿ ವೀಳ್ಯದೆಲೆ ಗಿಡ ನೆಟ್ಟಿದ್ನಲ್ವ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಎಷ್ಟು ಅಗಲ ಎಲೆ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಬಂದು ನಮ್ಮ ನಾದಿನಿ ತಂದು ಕೊಟ್ಟಿದ್ದು ಗಿಡ. ಚೆನ್ನಾಗಿ ಬಂದಿತ್ತು ಫಸ್ಟು, ಇನ್ನೂ ಚೆನ್ನಾಗಿ ಬಂದಿತ್ತು. ಆವಾಗ ಸುತ್ತಾ ಇದ್ದೆ ಬಳ್ಳಿ, ಆವಾಗ ಮುರಿದೋಯ್ತು. ಆ ಥರ ಚೆನ್ನಾಗಿ ಬರಲಿಲ್ಲ. ಮತ್ತು ರೋಗ ಬಂದುಬಿಟ್ಟು ಏನೋ ಒಂಥರ ಆಗಿಬಿಟ್ಟಿತ್ತು. ಮತ್ತು ಈಗ ಅಡಿಗೆ ಕಟ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಬರ್ತಾಯಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ, ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.